ಶಿವಜ್ಯೋತಿ ನಗರದಲ್ಲಿರುವ ಅಲ್ಪಸಂಖ್ಯಾತರ ಬಾಲಕಿಯರ ವಸತಿ ನಿಲಯದ ವಿದ್ಯಾರ್ಥಿನಿಯರು ವಿವಿಧ ಬೇಡಿಕೆ ಈಡೇರಿಸಲು ಒತ್ತಾಯಿಸಿ ಪ್ರತಿಭಟಿಸಿದರು. ಹೌದು, ಪ್ರಮುಖವಾಗಿ ವಸತಿ ನಿಲಯದ ಅಡುಗೆ ಸಿಬ್ಬಂದಿಗಳ ಬದಲಾವಣೆ, ವಾರ್ಡನ್ ಬದಲಾವಣೆ ಸೇರಿದಂತೆ ಶೈಕ್ಷಣಿಕ ಅಭಿವೃದ್ಧಿಗೆ ಪೂರಕವಾದಂತಹ ಸಕಲ ಮೂಲಭೂತ ಸೌಕರ್ಯ ಒದಗಿಸುವಂತೆ ಹಾಗೂ ಹಾಸ್ಟೆಲ್ ಸುತ್ತಮುತ್ತ ಕುಡುಕರ ಹಾವಳಿ ತಪ್ಪಿಸಬೇಕು ಎಂದು ಪ್ರತಿಭಟಿಸಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದರು. ಬಾಲಕಿಯರ ವಸತಿ ನಿಲಯ ಸಿಂಧನೂರು ಮೈನಾರಿಟಿ ಹಾಸ್ಟೆಲಿಂದ ಮಾತಾಡ್ತಿದ್ದೀವಿ, ಎಲ್ಲ ಸ್ಟೂಡೆಂಟ್ಸಿಂದ ಮಾತಾಡ್ತಿದ್ದೀವಿ ಸರ್. ಇದು ಯಾರಿಗೆ ಅಂತಂದರೆ ನಮಗೆ ಏನು ಸಮಸ್ಯೆ ಆಗ್ತಿದೆ ಅಂತಂದರೆ ಅಡಿಗೆಯವರಿಂದ ನಮಗೆ ಸಮಸ್ಯೆ ಆಗ್ತಿದೆ. ನಾವು ತಗ್ಸಿದ್ರೇನು ಮತ್ತೆ ವಾಪಸ್ ಮತ್ತೆ ನಮ್ಮ ಅಡಿಗೆಯವ್ರು ಬಂದು ನಮಗೆ ಟಾರ್ಚರ್ ಕೊಡ್ತಿದ್ದಾರೆ. ಯಾರೋ ನಮ್ಮ ಹಾಸ್ಟೆಲ್ ದಾರಿಗೊಬ್ಬರು ಆಫೀಸರ್ ಇದ್ದಾರೆ ಸರ್. ಆ ಸರ್ ಬಂದು ಏನು ಮಾಡ್ತಿದ್ದಾರೆ, ನಮಗೆ ಒಂದ್ಸಲ ವಾರ್ನ್ ಮಾಡಿದ್ದಾರೆ, ನೀವು ಎದಕ್ಕೆ ತಗ್ಸಕ್ಕಂತೀರಿ, ಎದಕ್ಕಿಲ್ಲ, ನಮಗೆ ತಗ್ಸೋ ಅಧಿಕಾರ ಐತೋ ಇಲ್ಲ, ನಮಗೆ ಚೆನ್ನಾಗಿ ಆಗ್ತಿಲ್ಲ ಅಡುಗೆ ತಗ್ಸ್ತಿದ್ದೀವಿ. ಅದರಲ್ಲಿ ನಮ್ದು ಏನು ತಪ್ಪಿದೆ? ಬೆಳಗ್ಗೆ ಟಿಫಿನ್ ಲೇಟಾಗಿ ಮಾಡ್ತಾರೆ, ಮತ್ತು ಅದರಲ್ಲಿ ನೀಟಾಗಿ ಇರೋಂಗಿಲ್ಲ. ಅಡುಗೆ ರೂಮ್ ಅಂತೂ ಅಸಲು ಸ್ವಚ್ಛತೆ ಕಾಪಾಡೋಂಗೇ ಇಲ್ಲ. ಅವರು ಆರ್ಡರ್ ಕಾಪಿ ಬಂದಿದ್ರು ತಗ್ಸ್ತಿಲ್ಲ ಮೇಡಮ್ ಅಂತ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಮೇಡಮ್ಗೆ 10 ಸಲ ಕಾಲ್ ಮಾಡಿದ್ರು ರೆಸ್ಪಾನ್ಸ್ ಮಾಡೋಂಗಿಲ್ಲ. ಊಟ ಮಾಡಿಲ್ಲ ಅಂತ ಹೇಳಿದರೆ ನಮಗೆ ಸಂಬಂಧ ಇಲ್ಲಮ್ಮ, ನಿಮ್ಮ ಇಷ್ಟ ಅದಂತ ಹೇಳ್ತಿದ್ದಾರೆ. ನಮ್ಮ ರೈಟ್ಸ್ನ ಕೇಳೋಕೆ ನಮಗೆ ಅಧಿಕಾರ ಐತೋ ಇಲ್ಲ ಅಂತೇಳಿ ನೀವು ನಮಗೆ ಕೊಡಬೇಕು. ಇಲ್ಲ ಸರ್, ಒಂದು ಭರವಸೆನೂ ಈಡೇರಿಲ್ಲ ನಮಗೆ. ಇವ್ರು ಏನು ಮಾಡ್ತಿದ್ದಾರೆ ನಮಗೆ ಗೊತ್ತಾಗ್ತಿಲ್ಲ ಸರ್. ಇನ್ನು ಸಮಸ್ಯೆ ಹೆಚ್ಚಾಗ್ತಿರೋ ಹೊರತು ಕಡಿಮೆ ಆಗ್ತಿಲ್ಲ ಸರ್. ಅವರು ಶಶಿವುಲ್ಲಾ ಖಾನ್ ಸರ್.